ಹಿಡಿದಿದೆ ನೋಡಿ, ತಲೆ ಹಿಡಿದ್ಬಿಟ್ಟಿದೆ ಕತ್ತೆ. ಸೊ ಡೆತ್ ಆಗಿದೆ ಅದು. ಅಲ್ಲಿ ಒಂದು ನಾಟಿ ಕೋಳಿ ಮರಿ ಆಯಿತು. ಇದು 1.5 ಮಂತ್ ಕೋಳಿ ಮರಿ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲಿ ಫಾರ್ಮಿಂಗ್. ಏನಪ್ಪ ಅಂದರೆ ವಿಡಿಯೋ ಮಾಡೋದ್ರ ಉದ್ದೇಶ ಎಲ್ಲ ಹೇಳ್ತಾರೆ, ನಾಟಿ ಕೋಳಿ ಸಾಕೋದೇನು ತುಂಬ ಈಸಿ, ಅದರಿಂದ ಏನು ತುಂಬ ಲಾಭ ಇದೆ, ತುಂಬ ಈಸಿ ಅಂತ. ಬಟ್ ಅದರಿಂದ ಬರೋ ಕಷ್ಟಗಳು ಹೆಂಗೆ ಏನು ಅಂತ ಸಾಕಿರೋ ಮಾತ್ರ ಗೊತ್ತಿರುತ್ತೆ, ಬಟ್ ಮಾತಾಡೋದು ಯಾರೂ ಗೊತ್ತಿರಲ್ಲ. ನೋಡಿ, ಜಸ್ಟ್ ಒಂದು ಕ್ಷಣ ಯಾಮಾರಿದ್ದಕ್ಕೆ ಒಂದು ನಾಟಿ ಕೋಳಿ ಮರಿ ಆಯಿತು. ಇದು 1.5 ಮಂತ್ ಕೋಳಿ ಮರಿ. ಹೆಂಗೋಯ್ತಪ್ಪ ಅಂದರೆ, ಈ ಕಾಡಲ್ಲಿ ಕೀರಗಳು, ಮುಂಗುಸಿ ಅಂತಾರಲ್ಲ, ಅದು ತುಂಬ ಇರುತ್ತೆ. ಯಾವ ಕ್ಷಣದ ಹೆಂಗೆ ಬಂದು ಹಿಡಿಯುತ್ತೆ ಅಂತ ಗೊತ್ತಿರಲ್ಲ. ಇವಾಗ ನಮ್ಮನ್ನೇ ಹಿಡೀತು, ಓಡಿ ಬಂದು ಬಿಡ್ಸೋಕ್ಕೆ ಅಂತ ಆದರೂ ಕೂಡ ಆಗಲಿಲ್ಲ. ಹಿಡಿದಿರೋದು ಹೆಂಗೆ ಹಿಡಿದಿದೆ ಅಂದರೆ ನೋಡಿ, ತಲೆ ಹಿಡಿದ್ಬಿಟ್ಟಿದೆ ಕತ್ತೆ. ಸೊ ಡೆತ್ ಆಗಿದೆ ಅದು ಅಲ್ಲಿ ಹಿಡಿದ ತಕ್ಷಣ. ಇನ್ನು ಅದು ಬಿಟ್ಟರೆ ಇನ್ನೂ ಅದಕ್ಕಿಂತ ಗಿಡಗಂತ ಬರುತ್ತೆ, ಅದರಿಂದ ತಪ್ಪಿಸೋಕ್ಕಾಗಲ್ಲ, ಅದರಿಂದ ಹೋಗ್ತದೆ. ಅದು ಬಿಟ್ಟರೆ ನಾಯಿಗಳು ಹೋಗ್ತವೆ, ನಾಯಿಗಳು ಹಿಡಿತವೆ, ಕೊತ್ತಿಗಳು ಹಿಡಿತವೆ. ನಾವು ಎಷ್ಟೇ ಕಣ್ಣು ಕವಲಾಕಿ ಸಾಕಿದ್ರು ಕೂಡ ಉಳಿಸ್ಕೊಳ್ಳೋಕ್ಕಾಗಲ್ಲ. 10 ಕವೆ ಕುರಿಸಿ ಒಂದು 15 ಮೊಟ್ಟೆಯಲ್ಲಿ 10 ಮರಿ ಮಾಡ್ತಂದ್ರೂ ಕೂಡ ಈ ಥರ 3-4 ಹೋಗ್ಬಿಡ್ತವೆ. 3-4 ಹೋಗಿ ಉಳ್ಕೊಳ್ಳೋದೇನು 7 ತಪ್ಪರೆ ಒಂದು 5. ತುಂಬ ಕಷ್ಟ ಇದೆ. ಇನ್ನೆಲ್ಲಿ ಮತ್ತೆ ಈ ಥರ ಹಿಂಸೆ ಕೊಟ್ಟರೆ ಯಾರು ತಾನೇ ಬದುಕ್ತಾರೆ? ಥ್ಯಾಂಕ್ ಯು.